ಎಲ್ಲರಿಗೂ ನಮಸ್ಕಾರ. ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಇಡಬೇಡಿ. ಒಂದು ವೇಳೆ ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ದೇವರ ಕೋಣೆ ಇದ್ದೇ ಇರುತ್ತೆ. ಅಲ್ಲಿ ತಮ್ಮ ಇಷ್ಟವಾದ ದೇವರ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇರ್ತೀರಾ. ಆದ್ರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು. ಒಂದು ವೇಳೆ ಇಟ್ಟರೆ ನಿಮ್ಗೆ ಅರಿವಿಲ್ಲದ ಕೆಲವು ಕೆಟ್ಟ ಘಟನೆಗಳು ನಡೆಯುತ್ತವೆ. ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರ್ದು, ಒಂದು ವೇಳೆ ಇಟ್ರೆ ಏನೆಲ್ಲ ಕಷ್ಟಗಳು ಬರುತ್ತವೆ, ಎಲ್ಲ ರಹಸ್ಯಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆ ಇಟ್ಟಿದ್ದಾರೆ. ನೆಗೆಟಿವಿಟಿ, ಜಗಳ, ಕಿರಿಕಿರಿ ಹೆಚ್ಚಾಗ್ತವೆ. ಮೊದಲಿಗೆ ಮನೆ ಹೇಳಿಗೆ ಸಮೃದ್ಧಿ ಆಗ್ಬೇಕು ಅಂದ್ರೆ ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡುವುದರಿಂದ ಒಳ್ಳೆಯದಾಗುತ್ತದೆ ಎಂಬುದನ್ನು ನೋಡೋಣ. ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಹಿತ್ತಾಳೆ, ಬೆಳ್ಳಿ ದೀಪಗಳನ್ನು ಉಪಯೋಗಿಸ್ತೀರಾ. ಆದರೆ ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಣ್ಣಿನ ದೀಪವನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಮಣ್ಣಿನ ದೀಪದಲ್ಲಿ ಭೂತಾಯಿಯ ಅಂಶ ಇರುತ್ತೆ. ಇದರಿಂದ ಪೂಜೆಗೆ ತುಂಬಾ ಒಳ್ಳೆಯದು. ಮಣ್ಣಿನ ದೀಪ ಬೆಳಗೋದ್ರಿಂದ ಜೀವನದಲ್ಲಿ ಬರುವ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಇನ್ನು ಎರಡನೇದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ತುಂಬಾ ಶುಭ ಎಂದು ಹೇಳಲಾಗುತ್ತದೆ. ಈ ಚಿಹ್ನೆಯನ್ನು ದೇವರ ಮನೆಯಲ್ಲಿ ಬರೆಯುವುದರಿಂದ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳು ಓಡಿ ಹೋಗುತ್ತವೆ. ಹಾಗಾಗಿ ತಪ್ಪದೆ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಕಡ್ಡಾಯವಾಗಿ ಬರೆಯಿರಿ. ಮೂರನೇದಾಗಿ ದೇವರ ಮನೆಯಲ್ಲಿ ಕಳಶ ಕಡ್ಡಾಯವಾಗಿ ಇರಬೇಕು. ಯಾವ ಮನೆಯಲ್ಲಿ ಕಳಶ ಇರುತ್ತೆ ಆ ಮನೆಗೆ ತಾಯಿ ಲಕ್ಷ್ಮೀ ದೇವಿಯ ಪ್ರವೇಶ ಆಗುತ್ತೆ ಅಂತ ಭಗವಾನ್ ಶ್ರೀ ಕೃಷ್ಣ ಹೇಳುತ್ತಾರೆ. ಇನ್ನು ನಾಲ್ಕನೇದಾಗಿ ಶಂಖ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು. ಈ ವಸ್ತು ದೇವರ ಮನೆಯಲ್ಲಿ ಇದ್ದರೆ ಅತಿ ಶುಭವಾಗುತ್ತದೆ. ಮನೆಯಲ್ಲಿ ಶಂಖ ಇದ್ದರೆ ತಾಯಿ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇನ್ನು ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬಾರ್ದು, ಯಾವ ವಸ್ತುಗಳನ್ನು ಇಟ್ಟರೆ ಯಾವ ತೊಂದರೆಯಾಗುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಬೆಸ ಸಂಖ್ಯೆಯಲ್ಲಿ ಇಡಬೇಡಿ. ಬೆಸ ಸಂಖ್ಯೆ ಎಂದರೆ 1, 3, 5 ಈ ತರಹದ ಸಂಖ್ಯೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು. ಇನ್ನು ಗಣೇಶನ ಮೂರ್ತಿಯನ್ನು ಮನೆಯ ಎಂಟ್ರೆನ್ಸ್ ನಲ್ಲಿ ಅಥವಾ ಮುಖ್ಯ ದ್ವಾರದ ಬಳಿ ಗಣೇಶನ ಮುಖ ಹೊರಗಡೆ ನೋಡುವ ತರ ಇಡಬಾರ್ದು. ಈ ತರ ಇದ್ರೆ ನೀವು ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಇನ್ನು ಎರಡನೇದಾಗಿ ಮನೆಯಲ್ಲಿ ಇಟ್ಟಿರುವ ಕಳಸದ ಕೆಳಗೆ ಅಕ್ಕಿ ಕಾಳನ್ನು ಹಾಕಿರ್ತೀರಾ. ಅದೇ ರೀತಿ ಅಕ್ಷತೆ ಅಂತ ಬಟ್ಟಲಲ್ಲಿ ಕೂಡ ಇಟ್ಟಿರ್ತೀರಾ. ಈ ಅಕ್ಕಿಯ ಕಾಳುಗಳು ಯಾವುದೇ ಕಾರಣಕ್ಕೂ ಒಡೆದಿರಬಾರ್ದು ಅಥವಾ ನುಚ್ಚಕ್ಕಿ ಕೂಡ ಆಗಿರಬಾರ್ದು. ಇನ್ನು ಮೂರನೇದಾಗಿ ದೇವರ ಮನೆಯ ಒಳಗೆ ಅಥವಾ ಪಕ್ಕದಲ್ಲಿ ಪೂರ್ವಜರ ಫೋಟೋ ಇಡಬೇಡಿ. ಕೊನೆಯದಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಉಳಿತಾಯ ಆಗೋದಿಲ್ಲ. ತಾಯಿ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೋಬೇಕು, ಮನೆ ಏಳಿಗೆ ಆಗ್ಬೇಕು, ಸಮೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿ ಶುಕ್ರವಾರ ಒಂದು ಕಮಲದ ಹೂವನ್ನು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ಸದಾ ನಿಮ್ಮ ಮನೆಯಲ್ಲಿ ವಾಸವಿರುತ್ತಾರೆ. ಪ್ರತಿ ಶುಕ್ರವಾರ ಈ ಸಣ್ಣ ಉಪಾಯ ಮಾಡೋದನ್ನ ಮರಿಬೇಡಿ.